ವಾಕ್ ಸಮರಕ್ಕೆ ಕಲಾಪ ಬಲಿ, ಸುಷ್ಮಾ ಕಾಂಗ್ರೆಸ್ ಮಧ್ಯೆ ಬಿಗ್ ಫೈಟ್. ಎಸ್, ಏನೇನೋ ನಿರೀಕ್ಷೆಗಳನ್ನಿಟ್ಟುಕೊಂಡಿದ್ದ ಸಂಸತ್ನ ಮುಂಗಾರು ಅಧಿವೇಶನ ಗದ್ದಲದಲ್ಲೇ ಅಂತ್ಯ ಕಾಣೋ ಲಕ್ಷಣ ಕಾಣ್ತಿದೆ. ಆರಂಭದಿಂದ ಇಂದಿನವರೆಗೂ ಕಲಾಪದಲ್ಲಿ ಅಭಿವೃದ್ಧಿ ಚರ್ಚೆ ನಡೆಯದೆ ಬರೀ ಗದ್ದಲವೇ ಪ್ರಾಮುಖ್ಯತೆ ಪಡೆಯಿತು. ಲಲಿತ್ ಮೋದಿ ವಿವಾದ ವಿಚಾರದಲ್ಲಿ ಉಭಯ ಸದನಗಳಲ್ಲಿ ಗದ್ದಲ ಕೋಲಾಹಲ ನಡೆಯಿತು. ಗಲಾಟೆ ಮಾಡುತ್ತಲೇ ಪ್ರತಿಪಕ್ಷ ಕಾಂಗ್ರೆಸ್ ಕೆಲ ಪ್ರಶ್ನೆಗಳನ್ನ ಹಾಕಿದ್ರೆ ಗದ್ದಲದ ಮಧ್ಯೆಯೇ ಸುಷ್ಮಾ ಸ್ವರಾಜ್ ಸ್ಪಷ್ಟನೆ ಕೊಡುವ ಪ್ರಯತ್ನ ಮಾಡಿದ್ರು. ಆದರೆ ಖುದ್ದು ಪ್ರಧಾನಿಯೇ ಉತ್ತರಿಸಬೇಕು ಎಂದು ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು. ಇದರ ನಡುವೆಯೇ ಸುಷ್ಮಾ ಸ್ವರಾಜ್ ಇತಿಹಾಸದ ಪುಟಗಳನ್ನ ಕೆದಕಿ ಕಾಂಗ್ರೆಸ್ ಅನ್ನ ಮತ್ತಷ್ಟು ಕೆಣಕಿದ್ರು. 7 ಪ್ರಶ್ನೆ ಕೇಳಿದ ಖರ್ಗೆ. ಇದೇ ವೇಳೆ ಲಲಿತ್ ಮೋದಿ ಪ್ರಕರಣ ಸಂಬಂಧ 7 ಪ್ರಶ್ನೆಗಳನ್ನ ಎತ್ತಿದ ಲೋಕಸಭೆಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪದೇ ಪದೇ ಮಾನವೀಯತೆ ಎನ್ನುತ್ತಿರಲ್ಲ. 460 ಕೋಟಿ ವಂಚನೆ ಮಾಡಿದ ವಂಚಕರಿಗೆ ಮಾನವೀಯತೆ ನೆಪ ಯಾಕೆ ಹೇಳ್ತೀರಾ? ಪ್ರಕರಣದ ಬಗ್ಗೆ ಪ್ರಧಾನಿ ಇದುವರೆಗೂ ಯಾಕೆ ತುಟಿ ಬಿಚ್ಚಿಲ್ಲ ಅಂತೇಳಿದ್ರು. जहाँ कई अच्छे रिसोर्ट है उन रिसोर्टों में जाके आराम करते हैं और इनको ह्यूमैनिटेरियन ग्राउंड पे मदद करते हो. जो लोग रिसोर्ट में जाके रहते हैं, जो वियन्ना में जाते हैं, यूरोपियन कंट्रीज का टूर करते हैं, उनको आपको वीसा देने के लिए रेकमेंड करते हो. ಕ್ವಾಟ್ರೋಚಿ ಕೊಟ್ಟ ಹಣವೆಷ್ಟು? ಇದೇ ವೇಳೆ ಪ್ರತಿಕ್ರಿಯೆ ನೀಡಿದ ವಿದೇಶಾಂಗ ಸಚಿವೆ ಸುಷ್ಮಾ, ನನಗೆ ಮಾತನಾಡಲು ಅವಕಾಶವೇ ಸಿಕ್ಕಿರಲಿಲ್ಲ. ನನ್ನ ಮೇಲೆ ವ್ರತ ಆರೋಪ ಮಾಡಲಾಗ್ತಿದೆ. ಕ್ವಾಟ್ರೋಚಿ ಆಂಡರ್ಸನ್ಗೆ ಮಾಡಿದ್ದ ಸಹಾಯವನ್ನ ಕಾಂಗ್ರೆಸ್ ಮರೆತಂತಿದೆ. ಬೋಫೋರ್ಸ್ ಹಗರಣದ ಆರೋಪಿ ಕ್ವಾಟ್ರೋಚಿಯವರಿಗೆ ರಹಸ್ಯವಾಗಿ ಬೀಳ್ಕೊಡುಗೆ ಕೊಟ್ಟಿತ್ತು ಕಾಂಗ್ರೆಸ್. ಭೂಪಾಲ್ ಅನಿಲ ದುರಂತ ಪ್ರಕರಣದಲ್ಲಿ ವಾರನ್ ಆಂಡರ್ಸನ್ ಬಚಾವಾಗಿದ್ದು ಹೇಗೆ? ರಾಹುಲ್ ಗಾಂಧಿ ತಮ್ಮ ತಾಯಿ ಬಳಿ ಹೋಗಿ ಈ ಬಗ್ಗೆ ಕೇಳಲಿ ಎಂದು ಸುಷ್ಮಾ ಟಾಂಗ್ ಕೊಟ್ರು. ಇವರ ಈ ಸ್ಪಷ್ಟನೆಗೆ ಅಡ್ವಾಣಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ये इनके अपने मुख्यमंत्री की किताब है, अर्जुन सिंह जी की ऑटोबायोग्राफी. आउट ऑफ इंडिया, नेवर टू रिटर्न. राष्ट्रीय उपाध्यक्ष राहुल गांधी को कहना चाहती हूँ, जो उस इतिहास में दर्ज हैं उनको पढ़ें और लौट कर पूछें, मम्मा क्वाट्रोची के उससे हमने कितना पैसा लिया था? पूछें, मम्मा 15,000 के हत्यारे को एंडरसन को डैडी ने क्यों छुड़वाया था? ಕೋಪಗೊಂಡ ಸೋನಿಯಾ ಗಾಂಧಿ. ಇನ್ನು ಮಲ್ಲಿಕಾರ್ಜುನ ಖರ್ಗೆಗೆ ಉತ್ತರ ನೀಡುವ ಬರದಲ್ಲಿ ಆಲಿಗರ್ನ ಬಿಜೆಪಿ ಸಂಸದ ಸತೀಶ್ ಗೌತಮ್ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಯನ್ನ ರೊಚ್ಚಿಗೆಬ್ಸಿದ್ರು. ಗಾಂಧಿ ಕುಟುಂಬದ ಕಪ್ಪು ಹಣದಿಂದ IPL ಕ್ರಿಕೆಟ್ ನಡೀತಾ ಇದೆ. ಲಲಿತ್ ಮೋದಿಯಿಂದ ರಾಹುಲ್ ಗಾಂಧಿ ಚಿಕ್ಕಮ್ಮ ಎಷ್ಟು ಹಣ ಪಡೆದಿದ್ದಾರೆ ಅನ್ನೋದನ್ನ ಖಾತ್ರಿಪಡಿಸಲಿ ಅಂತೇಳಿದ್ರು. ಈ ಮಾತಿಗೆ ಕೋಪಗೊಂಡ ಸೋನಿಯಾ ಗಾಂಧಿ ಸಭಾಧ್ಯಕ್ಷರ ಪೀಠದ ಮುಂಭಾಗಕ್ಕೆ ಬಂದು ಪ್ರತಿಭಟನೆ ಮಾಡಿದ್ರು. ಸೋನಿಯಾ ಗಾಂಧಿಗೆ ಕಾಂಗ್ರೆಸ್ ಸದಸ್ಯರು ಸಾಥ್ ಕೊಟ್ರು. ಇದೇ ವೇಳೆ ಸುಷ್ಮಾ ಹೇಳಿಕೆಗೆ ತಿರುಗೇಟು ನೀಡಿದ ರಾಹುಲ್ ಗಾಂಧಿ, ಲಲಿತ್ ಮೋದಿ ಕಪ್ಪು ಹಣದ ಸಂಕೇತ. ಸುಷ್ಮಾ ಕುಟುಂಬಕ್ಕೆ ಲಲಿತ್ ಮೋದಿ 12 ಕೋಟಿ ಕೊಟ್ಟಿದ್ದಾರೆ ಅಂತ ಆಪಾದಿಸಿದ್ರು. ಇಷ್ಟೆಲ್ಲ ಆಗ್ತಿದ್ರು ಪ್ರಧಾನಿ ಯಾಕೆ ಸುಮ್ಮನಿದ್ದಾರೆ? ಮೋದಿಯವರಿಗೆ ಕಲಾಪದಲ್ಲಿ ಭಾಗವಹಿಸುವ ಧೈರ್ಯ ಇಲ್ಲ ಅಂತ ಗುಡುಗಿದ್ರು. ಇದೇ ವೇಳೆ ರಾಹುಲ್ ಭಾಷಣಕ್ಕೆ ಟಾಂಗ್ ಕೊಟ್ಟ ಅರುಣ್ ಜೇಟ್ಲಿ, ಇವರೊಂಥರ ಜ್ಞಾನವಿಲ್ಲದ ಪರಿಣಿತ ಅಂದ್ರು. ಒಟ್ನಲ್ಲಿ ಬರೀ ಗದ್ದಲದಲ್ಲೇ ಉಭಯ ಸದನಗಳ ಕಲಾಪದ ಸಮಯ ಕಳೆದು ಹೋಗಿದೆ. ಶಂಶೀರ್ ಬುಡೋಳಿ, ನ್ಯೂಸ್ ಬ್ಯೂರೋ, ಪಬ್ಲಿಕ್ ಟಿವಿ.